ನಾನು ಹಿಂದೂ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಅದನ್ನು ಬೆಳೆಸೋಣ, ಅದನ್ನು ಉಳಿಸೋಣ. ದತ್ತೆ ವಿದ್ಯಾರ್ಥಿ ಲಕ್ಷ್ಮೀಶ ದತ್ತ ಸ್ವಾತ್ಮ ಸ್ವರೂಪಿಣಿ ಗುಣನಿರ್ಗುಣ ರೂಪಾಯ ದತ್ತಾತ್ರೇಯ ನಮೋಸ್ತುತೆ. ಅಧ್ಯಾಯ 6. ಶ್ರೀ ಗಣೇಶಾಯ ನಮಃ. ಶ್ರೀಪಾದ ಸ್ವಾಮಿಯು ಭಕ್ತರಿಗೆ ಮೋಕ್ಷ ಮಾರ್ಗ ತೋರಿಸುವುದಕ್ಕಾಗಿ ಯಾತ್ರೆಯ ನೆಪದಿಂದ ಗೋಕರ್ಣದಲ್ಲಿ ಹೆಚ್ಚು ದಿವಸ ಇದ್ದರು. ಅಲ್ಲಿ ಮಹಾಬಲೇಶ್ವರನು ಶುದ್ಧ ನಿರ್ಗುಣ ರೂಪದವನಾಗಿ ಇರ್ತಾನೆ. ರಾವಣನು ತನ್ನ ತಾಯಿ ಕೈಕೆಸೆಗಾಗಿ ಪರಮೇಶ್ವರನನ್ನ ಭಕ್ತಿಯಿಂದ ಪೂಜಿಸಿ ಆತನ ಆತ್ಮಲಿಂಗವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಇದನ್ನು ಕಂಡ ಹರಿಯು ದುಷ್ಟನು ಬಲಿಷ್ಠನಾಗುವುದು ಅಂತ ಅರಿತುಕೊಂಡು ಬಾಲಕ ವೇಷದಿಂದ ಗಣಪತಿಯನ್ನು ಅವನಿದ್ದಲ್ಲಿಗೆ ಅವನ ಕೆಲಸವನ್ನು ಕೆಡಿಸುವುದಕ್ಕಾಗಿ ಅಥವಾ ವಿಘ್ನ ಮಾಡುವುದಕ್ಕಾಗಿ ಆ ಬಾಲಕನ ವೇಷದಲ್ಲಿ ಕಳಿಸ್ತಾನೆ. ಸಂಧ್ಯಾ ಸಮಯವಾದ ಕಾರಣ ಆ ಸೂರ್ಯನಿಗೆ ಅರ್ಘ್ಯ ಕೊಡಲು ರಾವಣನು ಲಿಂಗವನ್ನು ಬಾಲಕನ ಕೈಯಲ್ಲಿ ಕೊಡ್ತಾನೆ. ರಾವಣ ಹೋದ ಕೂಡಲೇ ಗಣಪತಿಯು ಆ ಲಿಂಗವು ತುಂಬ ಭಾರವಾಗಿದೆ, ನಾನು ಇದನ್ನು ಇಲ್ಲೇ ಇಡುತ್ತೇನೆ ಅಂತ 3 ಸಾರಿ ಕೂಗ್ತಾನೆ. ರಾವಣನು ಅದೇ ಅರ್ಘ್ಯ ಕೊಡುವುದರಲ್ಲಿ ತಲ್ಲೀನಾಗಿರ್ತಾನೆ. ಅದರಿಂದ ಆತನು ತುಸು ತಡೆ ಅಂತ ಒದರ್ತಾನೆ. ಬಾಲಕನು ರಾವಣನು ಬರುವ ಮೊದಲನೇ ಆ ಲಿಂಗವನ್ನು ಭೂಮಿಯ ಮೇಲೆ ಇಟ್ಟು ಅಲ್ಲಿಂದ ಅಪಲಾಯನಾಗಿಬಿಡ್ತಾನೆ. ರಾವಣನು ಆ ಲಿಂಗವನ್ನು ಕೀಳಲು ವಿಶ್ವಪ್ರಯತ್ನ ಮಾಡಿದರೂ ಅದು ಬರೋದಿಲ್ಲ. ಶಂಕರನ ಆತ್ಮಲಿಂಗ ಮಹಾಬಲವುಳ್ಳದ್ದು, ಆದ್ದರಿಂದ ಮಹಾಬಲ ಅಂತ ಅದಕ್ಕೆ ಹೆಸರಿದೆ. ರಾವಣನು ಅದನ್ನು ಜಗ್ಗಾಡಿದ್ದರಿಂದ ಅದು ಆಕಳ ಕಿವಿಯ ರೂಪವನ್ನು ಪಡೆದುಕೊಳ್ಳುತ್ತೆ. ಅದರಿಂದ ಆ ಸ್ಥಳವನ್ನು ಗೋಕರ್ಣ, ಗೋ ಅಂದರೆ ಆಕಳ, ಕರ್ಣ ಅಂದರೆ ಕಿವಿ, ಗೋಕರ್ಣ ಅಂತ ಹೆಸರಾಗುತ್ತೆ. ಇಲ್ಲಿಗೆ ಶ್ರೀ ಗುರುಚರಿತ್ರೆಯ 6ನೇ ಅಧ್ಯಾಯವು ಸಮಾಪ್ತಿಯಾಗುತ್ತೆ. ಶ್ರೀ ಗುರುಭ್ಯೋ ನಮಃ.